ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತನಂತ ಸ್ವಾಮಿ. ಇದು ಮೈಸೂರು ಶಾಂತವೇರಿ ಗೋಪಾಲ್ಗೌಡ ನಗರ. ಎಲ್ಲಿದೆ ಶಾಂತವೇರಿ ಗೋಪಾಲ್ಗೌಡ ನಗರ ಅಂತಂದರೆ, ಮೈಸೂರಿಂದ ತಾವು ಟಿ ನರಸೀಪುರಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಅಬೌಟ್ ಮೈಸೂರು ಮಧ್ಯಭಾಗದಿಂದ, ನಾನು ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಹೇಳ್ತಾ ಇದ್ದೀನಿ. ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡು, ದೇವರಾಜ ರೋಡ್ ರಸ್ತೆ, ಅಲ್ಲಿಂದ ಅಬೌಟ್ ನಿಮಗೆ ಒಂದು 25 ಮಿನಿಟ್ಸ್ ಡ್ರೈವ್, 25 ನಿಮಿಷ ಆಗುತ್ತೆ. ಈ 30-40 ಸಿಂಗಲ್ ಫ್ಲೋರು 2 ಬೆಡ್ರೂಮ್ ಮನೆ ಸೇಲ್ಗಿದೆ. ಇದು ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್ ಆಗಿರುತ್ತೆ. ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅಂದರೆ ಮುಡಾದಿಂದ ಅಲಾಟ್ಮೆಂಟ್ ಆಗಿರುವಂತಹ ಸೈಟು, ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ ಸೇಲ್ಗಿದೆ. 2 ವಿಚಾರ ಎಲ್ಲರೂ ಕೇಳುವಂತಹ, ತಿಳ್ಕೊಬೇಕಾಗಿರುವಂತಹ ವಿಚಾರ ಏನು ಅಂತಂದರೆ, ಫಸ್ಟು ಪಾರ್ಕಿಂಗು, ನೀರು. ಯಾಕಂದರೆ 30-40 ಮನೆಗಳಲ್ಲಿ ಮುಂಬರೋ ದಿವಸ ಎಲ್ಲ ಕಡೆ ಪಾರ್ಕಿಂಗ್ ಪ್ರಾಬ್ಲಮ್ ಇರುತ್ತೆ, ನೀರಿನ ತೊಂದರೆ ಇರುತ್ತೆ. ನೋಡಿ, ಈ ಏರಿಯಾಗೆ ನಿರಂತರವಾಗಿ ಗೌರ್ಮೆಂಟ್ ನೀರು ಸರಬರಾಜುವಂಥ ವ್ಯವಸ್ಥೆ ಇದೆ. ಅಂದರೂ ಸಹ ಈ ಮನೆಗೆ ಬೋರ್ವೆಲ್ ಇಟ್ಟಿದ್ದಾರೆ. 30/40 ಅಂತ ಹೇಳಿದ್ರೆ ಮೀಟರ್ ಲೆಕ್ಕದಲ್ಲಿರುತ್ತೆ. 30 ಅಡಿ ಹಿಂಗಿದೆ. ಇಲ್ಲೇ ಮೇಲ್ಗಡೆ ರ್ಯಾಂಪ್ ಮಾಡಿದ್ದಾರೆ. ಇದ್ರ ಕಾರ್ ನಿಲ್ಲಿಸ್ಕೋಬೋದು. ಒಳಗೆ ಕಾರು ಆಗಲ್ಲ. 2 ವೀಲರ್ಗಳನ್ನ ಈಸಿಯಾಗಿ ನಿಲ್ಲಿಸ್ಬೋದು. ಯಾಕಂದರೆ ಇಲ್ಲಿ ದೊಡ್ಡದಾಗಿರೋ ಕಾರ್ ಪಾರ್ಕ್ ಮಾಡಿಬಿಟ್ರೆ ಮನೆ ಎಲ್ಲ ಚಿಕ್ಕದಾಗ್ಬಿಡುತ್ತೆ. ಸೊ ಅದಕ್ಕೆ ಕಾರ್ನ ಆಚೆನೇ ಹಾಕೋಬೇಕು. ಮನೆ ಒಳಗೆ ಪಾರ್ಕಿಂಗ್ ಇದೆ. ಇದನ್ನು ನೀವೇನಾದ್ರು ಬಾಕ್ಸ್ ಟೈಪ್ ಗೇಟನ್ನು ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಸ್ವಿಫ್ಟ್ ಕಾರ್ನ ಈಸಿಯಾಗಿ ನಿಲ್ಲಿಸ್ಬೋದು. ಆಗದೇ ಅಂತ ಇಲ್ಲ, ಒಂದು ಸ್ವಿಫ್ಟ್ ಕಾರ್ ಒಳಗೆ ಬರುತ್ತೆ. ಸ್ವಲ್ಪ ಗೇಟ್ನ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಅಂದರೆ ನಿಮ್ಗೆ ಕಾರ್ ಒಳಗಿರಬೇಕು, ಸೇಫ್ಟಿ ಆಗಿರ್ಬೇಕು ಅಂದರೆ ಖಂಡಿತವಾಗ್ಲೂ ಅದು ಆಗುತ್ತೆ. ನೋಡ್ಬೋದು, ಎಲ್ಲ ಗ್ರಿಲ್ಗಳು ಹಾಕಿದ್ದಾರೆ. ಸೊ ಸೇಫ್ಟಿ ವೈಸ್ ಕಾರ್ ನಿಲ್ಲಿಸಿದ್ರೆ, 2 ನಿಲ್ಲಿಸಿದ್ರೆ ಯಾವುದೇ ಥರ ತೊಂದರೆ ಆಗಲ್ಲ. ಈಗ ಸೌತ್ ಫೇಸಿಂಗ್ ಸೈಟ್ ಇದು. ನಾನೀಗ ಈಸ್ಟಿಂದ ಎಂಟ್ರ್ ಆಗ್ತಾ ಇದ್ದೀನಿ. ಮನೆ ಬಾಗಿಲು ಸಹ ಈಸ್ಟಿಗೆ ಇರುವಂಥದ್ದು. ಡೋರ್ಗಳು, ಈ ಮನೇಲಿ ಹಾಕಿರುವಂಥ ವಿಂಡೋಗಳು, ಫ್ರೇಮ್ಸ್ ಎಲ್ಲ ಟೀ ಕುಡ್ಡಲ್ಲಿದೆ. ಗ್ರನೈಟ್ ಫ್ಲೋರಿಂಗ್ ಮಾಡಿದರೆ. ಇವತ್ತಿನ ದಿವಸದಲ್ಲಿ ಇದು ಸಿಂಗಲ್ ಫ್ಲೋರ್ ಮನೆ ಇದೆ. ಮುಂಬರೋ ದಿವಸಗಳಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಇನ್ನೂ ಒಂದು ಮೇಲೆ ಕಟ್ಕೋಬೇಕು. ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ನ ಹೆಚ್ಚಿಸ್ಕೋಬೇಕು. ಫ್ಯಾಮಿಲಿ ದೊಡ್ಡದಾಗುತ್ತೆ, ಗೆಸ್ಟ್ಗಳು ಬರ್ತಾರೆ, ಒಂದು ರೂಮ್ ಕಟ್ಕೋಬೇಕು ಅಂತ ಇದ್ದೀರಾ ಅಂದರು ಭಾಳ ಸೂಕ್ತವಾಗಿ ಕನ್ಸ್ಟ್ರಕ್ಷನ್ನ ಮಾಡಿದ್ದಾರೆ. ಕಿಚನ್ ಏರಿಯಾ 2 ರೂಮ್ಗಳನ್ನ ತೋರಿಸ್ತೀನಿ. ಒಂದಕ್ಕೆ ಅಟ್ಯಾಚ್ ಇದೆ, ಒಂದಕ್ಕೆ ಅಟ್ಯಾಚ್ ಇಲ್ಲ. ಈಸ್ಟ್ ಫೇಸಿಂಗ್ ಮೈನ್ ಡೋರು, ಗ್ರನೈಟ್ ಫ್ಲೋರಿಂಗು, TV ಕ್ಯಾಬಿನೆಟ್ಟು, ಫಾಲ್ ಸೀಲಿಂಗು, ಫ್ಯಾನು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ಗಳು, ಕಾರ್ವಿಂಗ್ ನೋಡಿ, ಇವಾಗ ಭಾಳ ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ. ಮಧ್ಯದಲ್ಲಿ ಗಣಪತಿ, ಆ ಕಡೆ ಈ ಕಡೆ ಲಕ್ಷ್ಮಿ, ಸರಸ್ವತಿ, ಆನೆಗಳ ಕಾರ್ವಿಂಗು. ಎಂಟೈರ್ ಈ ಪೋರ್ಷನ್ ಏನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಆಫ್ ಟೀಕ್. ಅಂದರೆ ಎಂಟೈರ್ ಈ ಫುಲ್ ಸೆಟಪ್ ಇಸು ಟೀಕಲ್ಲಿ ಮಾಡಿರುವಂಥದ್ದು. ಕಿಚನ್ ಫೇಸಿಂಗ್ ಈಸ್ಟ್, ಪಕ್ಕದಲ್ಲೇ ಡೈನಿಂಗ್ ಏರಿಯಾ, ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಚಿಮ್ನಿನ ಹಾಕಿ ಕೊಡ್ತಾರೆ. ರೂಮ್ ನಂಬರ್ 1 ತೋರಿಸ್ತೀನಿ. ಈಗ ಕಿಚನ್ ಏರಿಯಾ ತೋರಿಸ್ತಾನೆ. ಈಸ್ಟ್ ಫೇಸಿಂಗಲ್ಲಿರುವಂಥದ್ದು. ಚಿಮ್ನಿ ಬರೋದು ಈಸ್ಟ್ಗೆ, ಅಂದರೆ ಗ್ಯಾಸ್ ಸ್ಟವ್ ಬರೋದು ಈಸ್ಟ್ ಫೇಸಿಂಗಿಗೆ ಬರುತ್ತೆ. ಇದು ರೂಮ್ ನಂಬರ್ 1, ಇದು ರೂಮ್ ನಂಬರ್ 2. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ, ಆ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ವಾರ್ಡ್ರೋಬ್ಗಳು ಮಾಡಿದ್ದಾರೆ, ಫ್ಯಾನ್ಗಳು ಕೊಟ್ಟಿದ್ದಾರೆ, AC ಪಾಯಿಂಟ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಮೇಲೆ ಲಾಫ್ಟ್ಗಳು ಮತ್ತು ಇಂಟರ್ನಲ್ ಡೋರ್ಸ್ಗಳು ಏನೇನು ಕೊಟ್ಟಿದ್ದಾರೆ ಅವರೆಲ್ಲವೂ ಅಷ್ಟೇ ಟೀಕಲ್ ಮಾಡಿರುವಂಥದ್ದು. ಯು ಕ್ಯಾನ್ ಸಿ, ಮನೆಗೆ ಬಂದಾಗ ನೋಡಿದಾಗ ಈ ಡೋರ್ಗಳು ಟಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. 2ನೇ ರೂಮು, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಆ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇರಲಿಲ್ಲ. ಸಿಂಗಲ್ ಫ್ಲೋರ್ ಮನೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಮನೆ ಕಟ್ಕೋತೀರಾ, ಇನ್ನೊಂದು ಮೇಲ್ಗಡೆ ಸೇಮ್ ಪ್ಲಾನ್ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಯಥಾವತ್ತಾಗಿ ಮೇಲ್ಗಡೆ ಕಟ್ಬೋದು. ಅಬೌಟ್ 12ರಿಂದ 13 ಚದರ ಇರುತ್ತೆ ಈ ಮನೆ. ಯಾಕೆ 12ರಿಂದ 13 ಚದರ 1200 ಅಂತಂದರೆ, ಒಂದು ಕಾಮನ್ ವಾಶ್ರೂಮು, ಹಿಂದ್ಗಡೆ ಸಂಪು, ಅದ್ರ ಪಕ್ಕದಲ್ಲೇ ಬೋರ್ವೆಲ್ಲು ಎಲ್ಲ ಇದೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಇಲ್ಲೇ ಜಾಗ ಇದೆ. ನೀವು ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದು, ಬಟ್ಟೆ ಒಣಗಾಕೊಳ್ಳೋಕ್ಕೆ ಎಲ್ಲ ಪ್ರಾವಿಷನ್ನ ಮಾಡಿದ್ದಾರೆ. ಅಂದರೆ ಸೆಕ್ಯೂರಿಟಿ ವೈಸು ಫುಲ್ಲು ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದ್ದಾರೆ. ಎಲ್ಲೂ ಈ ಏನಂತ ಇವಾಗ ಮನೆಯ ಹಿತ್ತಲಿನ ಡೋರ್ ಏನಿರುತ್ತೆ ಅದನ್ನು ಎನಿ ಟೈಮ್ ಓಪನ್ ಇಟ್ಕೋಬೋದು, ಏನೂ ತೊಂದರೆ ಆಗಲ್ಲ. ಈ ಮನೆಯ ಬೆಲೆ ಡಿಸ್ಕ್ರಿಪ್ಷನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.